ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ನಾನು ಹೇಳೋದಷ್ಟೇ, ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪ್ತಾ ಇದ್ದರೆ ಒಂದು ಲೈಕ್ ಮಾಡಿ ಅಂತ. ಮೊನ್ನೆ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದೆ. ಒಂದು ದಿನ ಶುಕ್ರವಾರ ರಾತ್ರಿ ಇಲ್ಲಿಂದ ಹೊರಟವನು ಶನಿವಾರ ತಲುಪಿ ಅಲ್ಲಿ ಒಂದಿಷ್ಟು ನನ್ನ ಕೆಲಸಗಳನ್ನು ಮುಗಿಸಿ ಶನಿವಾರ ರಾತ್ರಿ ನಾನು ವಾಪಸ್ ಬರುವಾಗ ದೇವೇಗೌಡರ ಮನೆಯ ಮುಂಭಾಗದಲ್ಲಿ ಒಂದಿಷ್ಟು ಪೊಲೀಸ್ ಗಾಡಿಗಳು, ಹಾಗೆ ಮಾಧ್ಯಮ ಮಿತ್ರರು, ಮಾಧ್ಯಮ ಸ್ನೇಹಿತರು ಒಂದಿಷ್ಟು ಜನ ಹಾಜರಾಗಿದ್ದರು. ನಾನು ಅಂದ್ಕೊಂಡಿದ್ದೆ ರಾಜಕೀಯ ವ್ಯಕ್ತಿಗಳಂದರೆ ಏನಾದರೂ ಸುದ್ದಿಗಳಿರುತ್ತೆ ಅಂತ. ಆದರೆ ಆಟೋದಲ್ಲಿ ಹೋಗುವಾಗ ಆಟೋದವರು ಹೇಳಿದರು, ದೇವೇಗೌಡರ ಹೆಂಡತಿ ಇವತ್ತು ತೀರ್ಕೊಂಡ್ರು ಅಂತ. ಒಂದೊಂದು ಸತ್ಯ. ಆವತ್ತು ನಾನು ಸೋಷಿಯಲ್ ಮೀಡಿಯಾಗಳನ್ನು ಅಷ್ಟಾಗಿ ನೋಡಿರಲಿಲ್ಲ ಇತ್ತು. ಮನಸ್ಸಿಗೆ ದುಃಖ ಆಯಿತು. ಅವರ ಹೆಂಡತಿ ತೀರ್ಕೊಂಡ್ರು ಅಂದಾಗ ಈ ಸಾವು ಕೂಡ ಯಾರನ್ನ ಬಿಡಲ್ಲ ಅನ್ನೋದು ಅಷ್ಟು ಸತ್ಯ. ಅಲ್ಲಿಂದ ಹೊರಟವನು ಆದಿತ್ಯವಾರ ಮನೆಗೆ ಬಂದೆ. ನಿನ್ನೆ ಮನೆಗೆ ಬಂದವನು ಫ್ರೀಯಾಗಿ ಕೂತ್ಕೊಂಡಾಗ ಒಂದಿಷ್ಟು ವೀಡಿಯೋಸ್ಗಳನ್ನು ನೋಡ್ತಿದ್ದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಆ ವಿಡಿಯೋಸ್ಗಳಲ್ಲಿ ದೇವೇಗೌಡರು ಅವರ ಹೆಂಡತಿಯ ಪಾರ್ಥಿವ ಶರೀರದ ಎದುರುಗಡೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು, ಅದರ ಜೊತೆಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತಿರುವಂಥ ಹಳೆಯ ವಿಡಿಯೋಗಳು. ಆಸ್ಪತ್ರೆಗೆ ದಾಖಲಿಸಿದಾಗ ಅವರು ಒಂದು ಮಾತು ಹೇಳಿದರು. ಕೈತುತ್ತನ್ನು ಹೆಂಡತಿಗೆ ನೀಡುವಾಗ ಅವ್ರು ಹೇಳಿರೋ ಒಂದು ಮಾತು, ನಾನು ನಿನ್ನ ಜೊತೆಗಿರಬೇಕಾ ಬೇಡವಾ, ಹಾಗಾದರೆ ಈ ಕೈತುತ್ತನ್ನು ತಿನ್ನುವಂತ. ನಾನೀಗ ಹೇಳ್ತಿರೋ ಮಾತುಗಳು ಎಷ್ಟು ಜನ ಒಪ್ಕೊಳ್ತೀರೋ ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ, ಪಕ್ಷಾತೀತವಾಗಿ ನೋಡಿ. ನಾನು ಯಾವುದೇ ಪಕ್ಷದ ವ್ಯಕ್ತಿಯ ಪರವಿಲ್ಲ. ನನಗೆ ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳು ನನಗಿಷ್ಟ ಆಗೋದಿಲ್ಲ. ಪರ್ಸ್ನಲಿ ನಾನು ಯಾವುದೇ ರೀತಿಯ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ಯಾವುದೋ ಪಕ್ಷದ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ಮಾತಾಡ್ತಿರೋದು ಆದರ್ಶ ದಂಪತಿಗಳ ಬಗ್ಗೆ. ನನ್ನ ಎದುರುಗಡೆ ನಿಂತಿರೋನು ಅಥವಾ ನನ್ನ ಎದುರುಗಡೆ ಕುಂತಿರುವಂಥ ವ್ಯಕ್ತಿ ನನ್ನ ವೈರಿ ಆಗಿದ್ರೂ ಕೂಡ, ಆತ ನನ್ನನ್ನು ಇಷ್ಟಪಡಲ್ಲಂದ್ರೂ ಕೂಡ, ಆತ ಒಳ್ಳೆ ಕೆಲಸ ಮಾಡಿದರೆ ನಾನು ಅದ್ರ ಬಗ್ಗೆ ಮೆಚ್ಚುಗೆ ಅಂತ ಮಾತಾಡುವಂಥ ವ್ಯಕ್ತಿತ್ವ ನಂದು. ಇಲ್ಲಿ ಮಾತಾಡ್ತಿರೋದು ಸಣ್ಣ ಸಣ್ಣ ವಿಚಾರಕ್ಕೂ ಕ್ಷುಲಕ್ಷ ಕಾರಣಕ್ಕೂ ವಿಚ್ಛೇದನ ಮಾಡಿಕೊಳ್ಳೋರಿಗೆ ಈ ದಂಪತಿಗಳು ಆದರ್ಶರಾಗಿರ್ತಾರೆ. ಹೆಂಡತಿಯ ಕೊನೆಗಾಲದಲ್ಲೂ ಕೂಡ ದೇವೇಗೌಡರ ಬಾಯಲ್ಲಿ ಬರ್ತಿರುವಂಥ ಮಾತುಗಳು, ಬಿಕ್ಕಿ ಬಿಕ್ಕಿ ಅಳುತ್ತಿರುವಂಥ ಆ ದೃಶ್ಯಗಳನ್ನು ನೋಡಿದರೆ ಇಂದಿನ ಸಮಾಜಕ್ಕೆ ಆದರ್ಶ ದಂಪತಿಗಳಂತ ನಾನು ಹೇಳಬಲ್ಲೆ. ಕ್ಷುಲಕ್ಷ ಕಾರಣಕ್ಕೂ ವಿಚ್ಛೇದನ ತೆಗೆದುಕೊಳ್ಳೋರು, ಹೆಂಡತಿ ದಪ್ಪ ಅಂತ ವಿಚ್ಛೇದನ ಕೊಡೋರು, ಗಂಡ ನೋಡೋಕೆ ಚೆನ್ನಾಗಿಲ್ಲ ಅಂತ ವಿಚ್ಛೇದನ ಮಾಡ್ಕೊಳ್ಳೋರು, ಗಂಡನ ತಲೆಯಲ್ಲಿ ಕೂದಲಿಲ್ಲ ವಿಗ್ಧರಿಸಿದನಂತ ಜೀವ ತೆಗೆಯೋರು. ಗೊತ್ತಿಲ್ಲ, ಈ ಮಾತುಗಳನ್ನು ಆಡಲೇಬೇಕು ಅಂತ ಇಲ್ಲಿ ಬಂದು ಕೂತಿದ್ದೇನೆ. ಬಹುಶಃ ಗಂಟೆಗಟ್ಟಲೆ ಮಾತಾಡ್ಲಿಕ್ಕೆ ನಾನು ಇವತ್ತು ಇಲ್ಲಿ ಬಂದಿಲ್ಲ. ಆದರ್ಶ ದಂಪತಿಗಳು ಹೇಗಿರಬೇಕು ಅನ್ನೋದಕ್ಕೆ ದೇವೇಗೌಡರು ಹಾಗೆ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರೇ ಸಾಕ್ಷಿ ಅಂತ ನಾನು ಹೇಳಬಲ್ಲ. ಪಕ್ಷಾತೀತವಾಗಿ ಮಾತಾಡ್ತಿದ್ದೀನಿ. ನಾನು ಯಾವುದೇ ರೀತಿಯ ಪಕ್ಷಕ್ಕಿಲ್ಲ. ಪಕ್ಷದ ಸಿದ್ಧಾಂತಗಳು ನನಗೆ ಮುಂಚೆ ಇಷ್ಟ ಆಗಲ್ಲ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಂದರೆ, ಈ ವಿಡಿಯೋಗಳನ್ನು ನೋಡೋರು ಕೆಲವರು ಒಂದಿಷ್ಟು ಜನ ಅಂದ್ಕೊಳ್ಬಾರ್ದು ಪಕ್ಷದ ವ್ಯಕ್ತಿ ಪರ ಮಾತಾಡ್ತಿದ್ದಾನಂತ. ಆ ಕಾರಣಕ್ಕೆ ನಾನು ಹೇಳ್ತಿರೋದು. ಪಕ್ಷಾತೀತವಾಗಿ ನೋಡಿ ನನ್ನ ಮಾತುಗಳನ್ನು. ಆದರ್ಶ ದಂಪತಿಗಳು ಹೇಗಿರಬೇಕು ಅನ್ನೋದಕ್ಕೆ ಹಿಂದಿನ ಈ ವಿಡಿಯೋ ಬಂಧುಗಳೇ. ಅವರ ಹೆಂಡತಿಯ ಪಾರ್ಥಿವ ಶರೀರದಲ್ಲಿ ಬಿಕ್ಕಿ ಬಿಕ್ಕಿ ಹೇಳುವಂಥ ದೃಶ್ಯಗಳನ್ನು ನೋಡಿದಾಗ ನಾನು ಅಂದ್ಕೊಂಡಿದ್ದಿಷ್ಟೇ ಬಂಧುಗಳೇ, ನಾವು ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನು ಜೀವನದ ಕೊನೆ ತನಕ ನಾವು ಕೈ ಬಿಡಬಾರ್ದು. ಇದಂತೂ ಸತ್ಯ. ಇದಂತೂ ಸತ್ಯ ಬಂಧುಗಳೇ. ಆ್ಯಂಡ್ ಒಂದಂತೂ ಸತ್ಯ, ಆ ವ್ಯಕ್ತಿ ನಮ್ಮ ವೈರಿನೋ
ಆ ವ್ಯಕ್ತಿಗೆ ನಮ್ಮನ್ನು ನೋಡಿದರೆ ಆಗುತ್ತೋ ಇಲ್ಲೋ ಸೆಕೆಂಡ್ರಿ. ಆತ ಒಳ್ಳೆ ಕೆಲಸ ಮಾಡುವಾಗ ಆತನ ನಡೆಯುವಂಥ ಹಾದಿ ಸರಿಯಾಗಿದ್ದರೆ, ಆತ 4-6 ಜನರಿಗೆ ಬೆಳಕಾಗಿದ್ದರೆ ಆತನ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಂಧುಗಳೇ. ಹೀಗೆ ನಾನು ಅಪರ್ಣ ಅವರ ಬಗ್ಗೆಯೂ ಕೂಡ ಕಳೆದ ಬಾರಿ ನಾನು ಹೇಳಿದ್ದೆ. ಅವರನ್ನು ಕೊನೆಗಾಲದಲ್ಲಿ ಕಂಡುಕೊಂಡಂಥ ಅವರ ಪತಿ ಕೊನೆಗಾಲದಲ್ಲಿ ಅವರನ್ನು ನೋಡಿಕೊಂಡಂಥ ರೀತಿ, ಅದಕ್ಕೆ ನಾನು ಹೇಳೋದಿಷ್ಟೇ ಬಂಧುಗಳೇ, ನಾವು ಸತ್ತ ನಂತರವೂ 4 ಜನರ ನಾಲಿಗೆಯಲ್ಲಿ ನಮ್ಮ ಹೆಸರುಗಳು ನಲಿದಾಡುವಂತಿರಬೇಕು. ಆ ರೀತಿ ಬದುಕಬೇಕು. ಕ್ಷುಲಕ್ಷ ಕಾರಣಕ್ಕೆ ಜೀವ ತೆಗೆದುಕೊಳ್ಳೋರು, ಕ್ಷುಲಕ್ಷ ಕಾರಣಕ್ಕೆ ವಿಚ್ಛೇದನ ಕೊಡೋರು, ಡಿವೋರ್ಸ್ ಅನ್ನೋದು ಪ್ಯಾಷನ್ ಆಗಿಬಿಟ್ಟಿದೆ. ಇಂತಹ ಪ್ಯಾಷನ್ ಜೀವನಕ್ಕೆ, ಇಂತಹ ವಿಚ್ಛೇದನಕ್ಕೆ, ಇಂತಹ ಸಮಾಜಕ್ಕೆ ಹಿಂದಿನ ಈ ವಿಡಿಯೋ, ಇಂದಿನ ಈ ಮಾತುಗಳು ಸಾಕ್ಷಿಯಾಗುತ್ತೆ ಬಂಧುಗಳೇ. ಅದಕ್ಕೆ ಹೇಳೋದು ಬಂಧುಗಳೇ, ಆ ವಿಡಿಯೋಗಳನ್ನು ಯಾರು ನೋಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ನನಗೆ ಮೊಬೈಲಲ್ಲಿ ರೀಲ್ಸನ್ನು ಸ್ಕ್ರೋಲ್ ಮಾಡುವಾಗ ಈ ವಿಡಿಯೋ ಸಿಕ್ಕಾಗ ಕಣ್ಣಂಚಲಿ ನೀರು ತುಂಬಿದಂತೂ ಸತ್ಯ, ನನ್ನ ಕಣ್ಣಾಲೆಗಳು ತೇವಗೊಂಡಿದ್ದಂತೂ ಸತ್ಯ. ನಾನು ನಿನ್ನ ಜೊತೆಗಿರ್ಬೇಕಂದ್ರೆ ಈ ಕೈ ತುತ್ತನ್ನು ತಿನ್ನು ಅಂದಾಗ, ಇನ್ನೊಂದು ಸತ್ಯ, ದೇವೇಗೌಡರಿಗೆ ಎಷ್ಟು ವರ್ಷ ಸ್ವಾಮಿ? ಅವರ ಪ್ರಾಯವನ್ನು ಕೂಡ ನಾವು ನೋಡ್ಬೇಕು ತಾನೆ. ಅವರ ಆ ವಯಸ್ಸಿನಲ್ಲೂ ಕೂಡ ಹೆಂಡತಿ ಮೇಲಿರುವಂತಹ ಪ್ರೀತಿ. ಆದರ್ಶ ದಂಪತಿಗಳು ಅಂದಕ್ಕೆ ನಾನು ಇದಕ್ಕೆ ಈ ಮಾತನ್ನು ಹೇಳಿದ್ದು ಅಷ್ಟೇ. ಚಿಕ್ಕ ಚಿಕ್ಕ ವಿಷಯಕ್ಕೆ ವಿಚ್ಛೇದನ ಮಾಡ್ಕೊಳ್ಳೋರು ದಯವಿಟ್ಟು ಇತ್ತ ಕಣ್ಣಾಯಿಸಿ ಅಷ್ಟೇ ಬಂದು. ಪಕ್ಷಾತೀತವಾಗಿ ಈ ಮಾತನ್ನಾಡ್ತಾ ಇದ್ದೇನೆ. ಆ ವಿಡಿಯೋ ಯಾರೆಲ್ಲ ನೋಡಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂದಿನ ಈ ಮಾತು ನಿಮ್ಗೆ ಇಷ್ಟವಾಗಿದ್ದರೆ 4 ಜನರಿಗೆ ಶೇರ್ ಮಾಡಿ ವಿಡಿಯೋನ. ಮತ್ತೆ ಸಿಗ್ತೇನೆ. ಧನ್ಯವಾದಗಳು.